ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, NMMS ಅಲ್ಲಿ ಪೇಪರ್ 2 ಸ್ಯಾಟಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಘಾತಾಂಕಗಳ ತತ್ವ ಅದರಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 141ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ. 48 ರ ಘಾತ -2/7 ಇಂಟು 10 ರ ಘಾತ -5/7 ಇಂಟು 3 ರ ಘಾತ -5/7ನ ಬೆಲೆಯು ಎಷ್ಟು ಅಂತ ಕೇಳಿದ್ದಾನೆ. ಆನ್ಸರ್ ಆಪ್ಷನ್ ಬಿ 1/48 ಬರುತ್ತೆ. ಹೇಗೆ ಬರುತ್ತೆ ನೋಡೋಣ. 48 ರ ಘಾತ -2/7 ಇಂಟು 10 ರ ಘಾತ -5/7 ಇಂಟು 3 ರ ಘಾತ -5/7. ಈ ಮೈನಸನ್ನು ರಿಮೂವ್ ಮಾಡಬೇಕು ಅಂದರೆ ಇದನ್ನು ನಾವು ಡಿನಾಮಿನೇಟರ್ಲಿ ಬರೀಬೇಕು, ಛೇದದಲ್ಲಿ ಬರೀಬೇಕು. 1/48 2/7 ಇಂಟು 1/16 5/7 ಇಂಟು 1/3 5/7. ಈಗ ಮೈನಸ್ ಎಲ್ಲ ರಿಮೂವ್ ಆಯಿತು. 48ಅನ್ನು 16 3 48 ಅಂತ ಬರಿಬೋದು. 2/7 ಘಾತ ಸೂಚಿ ಹಾಗೆ ಬರೆದೀನಿ. 16ಅನ್ನು ಹಾಗೆ ಇದೆ, 5/7 ಇದೆ, 3 to the power 5/7 ಹಾಗೆ ಇದೆ. ಇದನ್ನ ಸ್ಪ್ಲಿಟ್ ಮಾಡಿ ಬರೆದ್ರೆ 16 ರ ಘಾತ 2/7 ಇಂಟು 3 ರ ಘಾತ 2/7 ಆಗುತ್ತೆ. 16 ರ ಘಾತ 5/7 ಹಾಗೆ ಇದೆ ಇಲ್ಲಿ. ಇದನ್ನು ಇಲ್ಲಿ ಬರೆದೀನಿ. ಇದನ್ನು ಸ್ಪ್ಲಿಟ್ ಮಾಡಿ ಬರ್ದೀನಿ. 16 ರ ಘಾತ 2/7, 3 ರ ಘಾತ 2/7 ಇಲ್ಲಿ ಬರ್ಕೊಂಡಿನಿ. 3 ರ ಘಾತ 5/7 ಯಾಕಂದರೆ ಕೂಡಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ. 16 ರ ಘಾತ 2/7 ಇಂಟು 16 ರ ಘಾತ 5/7 ಅಂದರೆ ಇವೆರಡನ್ನ ಆ್ಯಡ್ ಮಾಡಿ 7/7 ಆಗುತ್ತೆ. 2/7 ಪ್ಲಸ್ 5/7 ಅಂದರೆ 7/7 ಆಗುತ್ತೆ. ಇಲ್ಲಿ 2/7 ಪ್ಲಸ್ 5/7 ಅಂದರೆ 7/7 ಆಗುತ್ತೆ. 7/7 16 to the power 7/7 ಇಂಟು 3 to the power 7/7 ಅಂದರೆ 16 to the power 1 3 to the power 1 ಆಗುತ್ತೆ. 1/16 ಇಂಟು 1/3 ದಟ್ ಈಸ್ ಈಕ್ವಲ್ ಟು 1/48. ಆನ್ಸರ್ ಆಪ್ಷನ್ ಬಿ 1/48 ಆಗುತ್ತೆ. ಈಸಿ ಇದೆ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಮುಂದಿನ ಲೆಕ್ಕಕ್ಕೆ ಹೋಗೋಣ. 142ನೇ ಪ್ರಶ್ನೆ. 10 ರ ಘಾತ 0.48 ಈಸ್ ಈಕ್ವಲ್ ಟು ಎಕ್ಸ್ ಆದರೆ 10 ರ ಘಾತ 0.70 ಈಸ್ ಈಕ್ವಲ್ ಟು ವೈ ಮತ್ತು ಎಕ್ಸ್ ಜೆಡ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಆದರೆ ವ್ಯಾಲ್ಯೂ ಆಫ್ ಜೆಡ್ರ ಸಮೀಪ ಬೆಲೆ ಜೆಡ್ ಯಾವುದಕ್ಕೆ ಹತ್ತಿರ ಆಗುತ್ತೆ ಅಂತ ಜೆಡ್ಡಿನ ಬೆಲೆ ಕಂಡುಹಿಡಿಯಬೇಕು. ಆನ್ಸರ್ ಆಪ್ಷನ್ ಸಿ 2.9 ಆಗುತ್ತೆ. ಲೆಕ್ಕವನ್ನು ನೋಡೋಣ. 10 ರ ಘಾತ 0.48 ಈಸ್ ಈಕ್ವಲ್ ಟು ಎಕ್ಸ್, 10 ರ ಘಾತ 0.70 ಈಸ್ ಈಕ್ವಲ್ ಟು ವೈ, ಎಕ್ಸ್ ಟು ದಿ ಪವರ್ ಜೆಡ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್. ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಜೆಡ್ಡನ್ನು ಕಂಡುಹಿಡಿಯಬೇಕು. ಕಂಡೀಷನ್ ಇದೆ ಎಕ್ಸ್ ಟು ದಿ ಪವರ್ ಜೆಡ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಅಂತೇಳಿ. ಎಕ್ಸ್ ಅಂದರೆ ಗೊತ್ತು, 10 ರ ಘಾತ 0.48, ಎಕ್ಸ್ ಜಾಗದಲ್ಲಿ 10 ರ ಘಾತ 0.48 ಹಾಕಿದ್ದೀನಿ, ಹೋಲ್ ಟು ದಿ ಪವರ್ ಜೆಡ್ ಬರ್ದೀನಿ. ವೈ ಜಾಗದಲ್ಲಿ 10 to the power 0.70 ಹಾಕಿದ್ದೀನಿ, ಹೋಲ್ ಸ್ಕ್ವೇರನ್ನು ಬರ್ದೀನಿ, ಸ್ಕ್ವೇರ್ ಇದೆ. ಜೆಡ್ಡಿಂದ ಗುಣಿಸಿದ್ರೆ 0.48 ಇಂಟು ಜೆಡ್ ಆಗುತ್ತೆ. 0.40 ಇಂಟು 2 ಮಾಡಿದರೆ 1.4 ಆಗುತ್ತೆ. ಘಾತ ಸೂಚಿ ಸೇಮ್ ಆಗಿದೆ. ಆಧಾರ ಸಂಖ್ಯೆ ಸೇಮ್ ಇದೆ. ಘಾತ ಸೂಚಿಯನ್ನು ಸಮ ಮಾಡಿದಾಗ 0.48 ಜೆಡ್ ಇಸ್ ಈಕ್ವಲ್ ಟು 1.4, ಜೆಡ್ ಇಸ್ ಈಕ್ವಲ್ ಟು 1.4 ಬೈ 0.48 ಆಗುತ್ತೆ. ಇಲ್ಲಿ ಒಂದು ಪಾಯಿಂಟ್ ಆದಮೇಲೆ ಒಂದು ಅಂಕಿದೆ, ಇಲ್ಲಿ 2 ಅಂಕಿದೆ, ಹಾಗಾಗಿ 100ಇಂದ ಗುಣಿಸೋಣ. 14 ಮುಂದೆ 2 0 ಹಾಕೊಳ್ಳಿ, 48 ಮುಂದೆ 2 0 ಹಾಕೊಳ್ಳಿ. 2 ಅಂಕಿ ಆದಮೇಲೆ ಪಾಯಿಂಟ್ ಇಡಿ, ಇಲ್ಲಿ ಅಷ್ಟೇ 2 ಅಂಕಿ ಆದಮೇಲೆ ಇಲ್ಲಿ 1 ಅಂಕಿ ಆದಮೇಲೆ ಪಾಯಿಂಟ್ ಇಡಿ. 140 ಬೈ 48 ಆಗುತ್ತೆ. ಇದನ್ನು ಬಾಗಿಸಿದ್ರೆ 2.9 ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. 142ಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ 2.9. 143ನೇ ಪ್ರಶ್ನೆಗೆ ಬರೋಣ. 4 ರ ಘಾತ ಎ ಈಸ್ ಈಕ್ವಲ್ ಟು 5, 5 ರ ಘಾತ ಬಿ ಈಸ್ ಈಕ್ವಲ್ ಟು 6, 6 ರ ಘಾತ ಸಿ ಈಸ್ ಈಕ್ವಲ್ ಟು 7 ಮತ್ತು 7 ರ ಘಾತ ಡಿ ಈಸ್ ಈಕ್ವಲ್ ಟು 8 ಆದರೆ ABCDಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಆನ್ಸರ್ ಆಪ್ಷನ್ ಬಿ 3/2 ಬರುತ್ತೆ. ಹೇಗೆ ಮಾಡೋದು ನೋಡೋಣ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅದು ಬರ್ಕೊಂಡಿದ್ದೀನಿ. 4 ರ ಘಾತ ಎ ಈಸ್ ಈಕ್ವಲ್ ಟು 5, 5 ರ ಘಾತ ಬಿ ಈಸ್ ಈಕ್ವಲ್ ಟು 6, 6 ರ ಘಾತ ಸಿ ಈಸ್ ಈಕ್ವಲ್ ಟು 7, 7 ರ ಘಾತ ಡಿ ಈಸ್ ಈಕ್ವಲ್ ಟು 8. ABCD ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಕೇಳಿದ್ದಾರೆ. 7 ರ ಘಾತ 8, 7 ಟು ದಿ ಪವರ್ ಡಿ ಈಸ್ ಈಕ್ವಲ್ ಟು 8 ಇದೆ, ಹಾಗೆ ಬರ್ತೀನಿ. 7 ಅಂದರೆ 6 ಟು ದಿ ಪವರ್ ಸಿ, 7 ಜಾಗದಲ್ಲಿ 6 ಟು ದಿ ಪವರ್ ಸಿ ಹಾಕಿದ್ದೀನಿ, ಹೋಲ್ ಟು ದಿ ಪವರ್ ಡಿ ಬರ್ತೀನಿ, ಈಸ್ ಈಕ್ವಲ್ ಟು 8 ಹಾಗೆ ಬರ್ತೀನಿ. 6 ಅಂದರೆ ಸಿ ಇಂಟು ಡಿ ಸಿ ಡಿ ಆಗುತ್ತೆ. ಈಗ 6 ಅಂದರೆ 5 ಟು ದಿ ಪವರ್ ಬಿ ಹಾಕಬೇಕು, 6 ಜಾಗದಲ್ಲಿ 5 ಟು ದಿ ಪವರ್ ಬಿ ಹಾಕಿದ್ದೀನಿ, ಸಿ ಡಿ ಹಾಗೆ ಬರ್ತೀನಿ, ಈಸ್ ಈಕ್ವಲ್ ಟು 8. ನೆಕ್ಸ್ಟ್ 5 ಬಿ ಸಿ ಡಿ ಆಗುತ್ತೆ, ಗುಣಿಸಿದ್ರೆ ಬಿ ಸಿ ಡಿ ಆಗುತ್ತೆ. ಈ 5 ಜಾಗದಲ್ಲಿ ಏನು ಹಾಕಬೇಕಪ್ಪ ಅಂದರೆ 4 ಟು ದಿ ಪವರ್ ಎ ಹಾಕಬೇಕು. 5 ಜಾಗದಲ್ಲಿ 4 to the power a ಹಾಕಿದರೆ 4 to the power a, ABCD is equal to 8.
ಸೊ ಇಲ್ಲಿ 4ಅನ್ನು 2 ಸ್ಕ್ವೇರ್ ಅಂತ ಬರಿಬೋದು. 2 ಸ್ಕ್ವೇರ್ ಅಂತ ಬರೆದ್ರೆ 2 ಸ್ಕ್ವೇರ್ ಅಂದರೆ 2 ABCD. 8ಅನ್ನು 2 ಕ್ಯೂಬ್ ಅಂತ ಬರಿಬೋದು. ಅದರ ಸಂಖ್ಯೆ ಸೇಮ್ ಆಗಿದೆ. 2 ABCD = 3 ಆಗುತ್ತೆ. ಘಾತ ಸೂಚನೆ ಈಕ್ವಲ್ ಮಾಡಿ ABCD = 3/2 ಆಗುತ್ತೆ. ಆನ್ಸರ್ ಆಪ್ಷನ್ ಬಿ 3/2 ಅನ್ನೋದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ 144. 10⁻100 ಸಂಖ್ಯೆಯನ್ನು 5⁻75ರಿಂದ ಭಾಗಿಸಿದಾಗ ದೊರೆಯುವ ಭಾಗಲಬ್ಧ ಎಷ್ಟು ಅಂತ ಇದೆ. ಆನ್ಸರ್ ಆಪ್ಷನ್ ಡಿ 2⁻75 × 10⁻25. ಹೇಗೆ ಬರುತ್ತೆ ಅಂತ ನೋಡೋಣ. 10⁻100 / 5⁻75. ಸೊ 10ನ್ನು 5 × 10 ಅಂತ ಬರ್ತೀನಿ. 2⁻100 ಡಿವೈಡಿಗೆ ಬರ್ತೀನಿ 5⁻75 ಹಾಗೆ ಇದೆ. 5⁻100 × 7⁻100 / 5⁻75. ಸೊ ಇಲ್ಲಿ 5⁻75 5⁻100 ಡಿವೈಡ್ ಮಾಡಿದರೆ 5⁻25 ಉಳಿಯುತ್ತೆ, 2⁻100 ಉಳಿಯುತ್ತೆ. ಸೊ 5⁻25 ಹಾಗೆ ಬರ್ತೀನಿ. 2⁻100ನ್ನು ಈ ರೀತಿ ಬರ್ತೀನಿ. 2⁻25 2⁻25 2⁻25 2⁻25 ಅಂತ ಇವಷ್ಟು ಕೂಡಿದ್ರೆ 2⁻100 ಆಗುತ್ತೆ. ಸೊ ಇಲ್ಲಿ 25 ಸೇಮ್ ಇರೋದ್ರಿಂದ ಇವೆರಡು ಗುಣಿಸೋಣ. 5 × 10 10⁻25. ಸೊ ಇವೆರಡನ್ನೂ ಗ್ರೂಪ್ ಮಾಡಿದ್ದೀನಿ. ಇದನ್ನು 5 × 10 ಅಂತ ಬರೋದು 10⁻25 ಬರ್ತೀನಿ. ಸೊ ಇದನ್ನು ಗುಣಿಸೋಣ. ಅದರ ಸಂಖ್ಯೆ ಸೇಮ್ ಇದೆ. 2 2 2 ಘಾತ ಸೂಚಿನ ಕೂಡಿಸೋಣ. 2⁻25 25 ಕೂಡಿಸಿದ್ರೆ 75 ಆಗುತ್ತೆ. ಸೊ 2⁻75 × 10⁻25. ಆನ್ಸರು 144ಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. ಇಲ್ಲಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ಆಧಾರ ಸಂಖ್ಯೆನ ಗುಣಾಕಾರ ಮಾಡಿ ಘಾತ ಸೂಚಿನ ಹಾಗೆ ಇಟ್ಟಿದ್ದೀನಿ. ಇಲ್ಲಿ ಘಾತಾಂಕಗಳ ನಿಯಮ ಅಪ್ಲೈ ಮಾಡಿದ್ದೀನಿ. ಇಲ್ಲಿ 2⁻ a⁻m × a⁻m + m ಆಗುತ್ತೆ. ಸೊ ಹಾಗಾಗಿ a⁻ ಅಷ್ಟು ಕೂಡಿಸಿದ್ದೀನಿ. ಸೊ ಅದನ್ನು ಫಾಲೋ ಮಾಡಿದರೆ ಆನ್ಸರ್ ಬರುತ್ತೆ. 145ನೇ ಪ್ರಶ್ನೆ. 10 + √25 12 - √49 ಇದರ ವರ್ಗಮೂಲ ಎಷ್ಟು ಅಂತ ಕೇಳಿದರೆ ಆನ್ಸರ್ ಆಪ್ಷನ್ ಸಿ 5√3 ಬರುತ್ತೆ. ಲೆಕ್ಕವನ್ನು ನೋಡೋಣ. ಈಸಿ ಇದೆ ನೋಡಿ ಲೆಕ್ಕ ಇದು. 10 + √25 × 12 - √49. 10 ಹಾಗೆ ಬರ್ತೀನಿ. √25 ಅಂದರೆ 5, 12 ಹಾಗೆ ಬರ್ತೀನಿ. √49 ಅಂದರೆ 7. 10 + 5 15, 12 7 ಹೋದರೆ 5, 15 75. ಸೊ ಇದರ ವರ್ಗಮೂಲ ಕೇಳಿದರೆ √75 ಅಂದರೆ 25 3 75 5√3. ಆನ್ಸರ್ ಆಪ್ಷನ್ ಸಿ 5√3 ಆಗಿದೆ. 146ನೇ ಪ್ರಶ್ನೆ. 2³ × 3⁴ × 1080 ಡಿವೈಡ್ಸ್ 15 = 6x ಆದರೆ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಆನ್ಸರ್ ಆಪ್ಷನ್ ಬಿ 6. ಲೆಕ್ಕ ಮಾಡೋದು ಹೇಗೆ ಇದನ್ನು ನೋಡೋಣ. ಸೊ ಇದು ಕ್ವಶನ್ನು ಹೇಗಿದೆ ಹಾಗೆಯೇ ಬರ್ತೀನಿ. ಫೈಂಡ್ ಎಕ್ಸ್. 1080 ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಭಾಗಿಸ್ತಾ ಬಂದಿದ್ದೀನಿ. ಸೊ 2ರಿಂದ ಭಾಗಿಸಿದಾಗ 540, ಮತ್ತೆ 2ರಿಂದ ಭಾಗಿಸಿ 270 ಬರುತ್ತೆ, ಮತ್ತೆ 2ರಿಂದ ಭಾಗಿಸಿ 135 ಬರುತ್ತೆ. ಸೊ ಇದು 3 × 9 ಆಗುತ್ತೆ. 3ರಿಂದ ಭಾಗಿಸಿ 45 ಆಗುತ್ತೆ. ಇದು 3ರಿಂದ ಭಾಗಿಸಿ 15 ಆಗುತ್ತೆ. ಇದು 3ರಿಂದ ಭಾಗಿಸಿ 5 ಆಗುತ್ತೆ. ಇಲ್ಲಿ 2 3 ಬಾರಿ ರಿಪೀಟ್ ಆಗಿದೆ. 2³ 3 ಬಾರಿ ರಿಪೀಟ್ ಆಗಿದೆ. 3³ × 5 1 ಬಾರಿ ಇದೆ. 1080 2³ 3³ 5 ಅಂತ ಬರಿಬೋದು. ಸೊ ನಾನು ಅದನ್ನೇ ಮಾಡಿರೋದಿಲ್ಲಿ. ಸೊ 2³ ಹಾಗೆ ಇದೆ. 3⁴ ಇದೆ. 1080ನ 2³ × 3³ × 5 2³ × 3³ × 5 ಬರ್ತೀನಿ. ಡಿವೈಡ್ ಇದೆ. ಡಿವೈಡ್ 15 ಬರ್ತೀನಿ. = 6⁴x ಅನ್ನು ಬರ್ತೀನಿ. ಇದು ಹೇಗಿದೆ ಹಾಗೆ ಬರ್ತೀನಿ. 3⁴ನ 3³ + 3 ಅಂತ ಬರ್ತೀನಿ. ಸೊ 2³ ಇದೆ, 3³ ಇದೆ, × 5 ಹೆಂಗಿದೆ ಹಾಗೆ ಬರ್ತೀನಿ. 6x ಬರ್ತೀನಿ. 3 1 3 3 5 15. ಸೊ 3ರಿಂದ ಇದನ್ನು ಭಾಗಿಸ್ತೀನಿ. 5 ಉಳಿತು. 5 5 ಕ್ಯಾನ್ಸಲ್ ಆಯಿತು. ಏನೇನು ಉಳಿದಿದೆ? 2³ ಒಂದು ಗ್ರೂಪು, 3³ 3³ ಒಂದು ಗ್ರೂಪ್ ಮಾಡಿದ್ದೀನಿ. 6x ಹಾಗೆ ಬರ್ತೀನಿ. ಸೊ 2³ + 2³ ಅಂದರೆ ಇಲ್ಲಿ 2⁶ ಆಗುತ್ತೆ. 3³ × 3³ ಅಂದರೆ 3⁶ ಆಗುತ್ತೆ. 6⁴x ಆಗುತ್ತೆ. ಸೊ ಇಲ್ಲಿ ಆಧಾರ ಸಂಖ್ಯೆ ಸೇಮ್ ಇದೆ, ಹಾಗಾಗಿ ಘಾತ ಸೂಚಿ ಸೇಮ್ ಇದೆ. ಆಧಾರ ಸಂಖ್ಯೆನ ನಾನು ಗುಣಿಸ್ತೀನಿ. 2 3 6 ಘಾತ ಸೂಚಿ ಹಾಗೆ ಬರಿತೀನಿ. ಆಧಾರ ಸಂಖ್ಯೆ ಗುಣಿಸಿದ್ದೀನಿ. 2 3 6 ಘಾತ ಸೂಚಿನ ಹಾಗೆ ಬರ್ತೀನಿ. r⁴x ಹಾಗೆ ಬರ್ತೀನಿ.
ಆಧಾರ ಸಂಖ್ಯೆ ಸೇಮ್ ಇದೆ, ಘಾತ ಸೂಚಿನ ಈಕ್ವಲ್ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು 6 ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ 6 ಇಸ್ ದ ರೈಟ್ ಆನ್ಸರ್. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.